ಯಾವುದೇ ಆಚರಣೆಯಲ್ಲಿ ಮುಖ್ಯಮಂತ್ರಿಗಳನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತೆ. ಹೀಗೆ ಇಂದು ನಡೆದಂಥ ಪ್ರೋಗ್ರಾಂನಲ್ಲಿ ಅಭದ್ರತೆ ಎದ್ದು ಕಾಣ್ತಿತ್ತು. ಅರೆ ಏನಾಯ್ತು ಅಂದ್ರ ಈ ಸ್ಟೋರಿ ನೋಡಿ. ವಿಧಾನಸೌಧದ ಬಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ಈ ವ್ಯಕ್ತಿ ಏಕಾಏಕಿ ಸಿಎಂ ಬಳಿ ಹೋಗಿದ್ದಕ್ಕೆ ಸಿದ್ದರಾಮಯ್ಯ ಶಾಕ್ ಆದ್ರು. ಇವನು ಯಾಕಪ್ಪ ನನ್ನ ಕಡೆ ಬರ್ತಿದ್ದಾನೆ ಅಂತ ಆತಂಕದಲ್ಲೇ ನೋಡ್ತಿದ್ರು. ಹತ್ತಿರ ಹೋಗುವಷ್ಟರಲ್ಲಿ ಖಾಕಿ ವಶಕ್ಕೆ ಪಡೆದಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಇದೆಂಥ ಅಭದ್ರತೆ. ಶಾಲ್ ಹೊದಿಸಲು ಬಂದ ವ್ಯಕ್ತಿ ಸಿಎಂ ಶಾ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ವಿಧಾನಸೌಧದ ಪೂರ್ವದ್ವಾರದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಿಸಿ ವಿಶ್ವ ದಾಖಲೆ ನಿರ್ಮಿಸಲು ಆಯೋಜಿಸಲಾಗಿತ್ತು. ಈ ವೇಳೆ ಸಿಎಂಗೆ ಶಾಲು ಹಾಕಲು ವ್ಯಕ್ತಿಯೊಬ್ಬ ಏಕಾಏಕಿ ಸ್ಟೇಜ್ಗೆ ನುಗ್ಗಿದ. ಕೂಡಲೇ ಅಲರ್ಟ್ ಆದ ಸಿಎಂ ಭದ್ರತಾ ಸಿಬ್ಬಂದಿ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಚೆನ್ನಾರೆಡ್ಡಿ ಪಾಟೀಲ್ಗೆ ದಲಿತ ಮುಖಂಡರ ಮುತ್ತಿಗೆ. ಇತ್ತ ಯಾದಗಿರಿ ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ. ಸಂವಿಧಾನದ ಪೀಠಿಕೆ ಓದುವ ವೇಳೆ ಜಿಲ್ಲಾಡಳಿತ ಎಡವಟ್ಟು ಮಾಡಿದೆ. ಹೀಗಾಗಿ ಜಿಲ್ಲಾಡಳಿತ ಸಚಿವರ ವಿರುದ್ಧ ಮುಖಂಡರು ಧಿಕ್ಕಾರ ಕೂಗಿದ್ರು. ಅಲ್ಲದೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ಗೆ ಮುತ್ತಿಗೆ ಹಾಕಿದ್ರು. ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆಯೇ ಎರಡೆರಡು ಈ ರೀತಿಯ ಘಟನೆ ನಡೆದಿದ್ದು ಅಭದ್ರತೆ ಎದ್ದು ಕಾಣಿಸ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಆಚರಣೆಯಲ್ಲಿ ಮುಖ್ಯಮಂತ್ರಿಗಳನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತೆ. ಹೀಗೆ ಇಂದು ನಡೆದಂಥ ಪ್ರೋಗ್ರಾಂನಲ್ಲಿ ಅಭದ್ರತೆ ಎದ್ದು ಕಾಣ್ತಿತ್ತು. ಅರೆ ಏನಾಯ್ತು ಅಂದ್ರ ಈ ಸ್ಟೋರಿ ನೋಡಿ. ವಿಧಾನಸೌಧದ ಬಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ಈ ವ್ಯಕ್ತಿ ಏಕಾಏಕಿ ಸಿಎಂ ಬಳಿ ಹೋಗಿದ್ದಕ್ಕೆ ಸಿದ್ದರಾಮಯ್ಯ ಶಾಕ್ ಆದ್ರು. ಇವನು ಯಾಕಪ್ಪ ನನ್ನ ಕಡೆ ಬರ್ತಿದ್ದಾನೆ ಅಂತ ಆತಂಕದಲ್ಲೇ ನೋಡ್ತಿದ್ರು. ಹತ್ತಿರ ಹೋಗುವಷ್ಟರಲ್ಲಿ ಖಾಕಿ ವಶಕ್ಕೆ ಪಡೆದಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಇದೆಂಥ ಅಭದ್ರತೆ. ಶಾಲ್ ಹೊದಿಸಲು ಬಂದ ವ್ಯಕ್ತಿ ಸಿಎಂ ಶಾ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ವಿಧಾನಸೌಧದ ಪೂರ್ವದ್ವಾರದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಿಸಿ ವಿಶ್ವ ದಾಖಲೆ ನಿರ್ಮಿಸಲು ಆಯೋಜಿಸಲಾಗಿತ್ತು. ಈ ವೇಳೆ ಸಿಎಂಗೆ ಶಾಲು ಹಾಕಲು ವ್ಯಕ್ತಿಯೊಬ್ಬ ಏಕಾಏಕಿ ಸ್ಟೇಜ್ಗೆ ನುಗ್ಗಿದ. ಕೂಡಲೇ ಅಲರ್ಟ್ ಆದ ಸಿಎಂ ಭದ್ರತಾ ಸಿಬ್ಬಂದಿ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಚೆನ್ನಾರೆಡ್ಡಿ ಪಾಟೀಲ್ಗೆ ದಲಿತ ಮುಖಂಡರ ಮುತ್ತಿಗೆ. ಇತ್ತ ಯಾದಗಿರಿ ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ.
ಸಂವಿಧಾನದ ಪೀಠಿಕೆ ಓದುವ ವೇಳೆ ಜಿಲ್ಲಾಡಳಿತ ಎಡವಟ್ಟು ಮಾಡಿದೆ. ಹೀಗಾಗಿ ಜಿಲ್ಲಾಡಳಿತ ಸಚಿವರ ವಿರುದ್ಧ ಮುಖಂಡರು ಧಿಕ್ಕಾರ ಕೂಗಿದ್ರು. ಅಲ್ಲದೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ಗೆ ಮುತ್ತಿಗೆ ಹಾಕಿದ್ರು. ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆಯೇ ಎರಡೆರಡು ಈ ರೀತಿಯ ಘಟನೆ ನಡೆದಿದ್ದು ಅಭದ್ರತೆ ಎದ್ದು ಕಾಣಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಆಚರಣೆಯಲ್ಲಿ ಮುಖ್ಯಮಂತ್ರಿಗಳನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತೆ. ಹೀಗೆ ಇಂದು ನಡೆದಂಥ ಪ್ರೋಗ್ರಾಂನಲ್ಲಿ ಅಭದ್ರತೆ ಎದ್ದು ಕಾಣ್ತಿತ್ತು. ಅರೆ ಏನಾಯ್ತು ಅಂದ್ರ ಈ ಸ್ಟೋರಿ ನೋಡಿ. ವಿಧಾನಸೌಧದ ಬಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ಈ ವ್ಯಕ್ತಿ ಏಕಾಏಕಿ ಸಿಎಂ ಬಳಿ ಹೋಗಿದ್ದಕ್ಕೆ ಸಿದ್ದರಾಮಯ್ಯ ಶಾಕ್ ಆದ್ರು. ಇವನು ಯಾಕಪ್ಪ ನನ್ನ ಕಡೆ ಬರ್ತಿದ್ದಾನೆ ಅಂತ ಆತಂಕದಲ್ಲೇ ನೋಡ್ತಿದ್ರು. ಹತ್ತಿರ ಹೋಗುವಷ್ಟರಲ್ಲಿ ಖಾಕಿ ವಶಕ್ಕೆ ಪಡೆದಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಇದೆಂಥ ಅಭದ್ರತೆ. ಶಾಲ್ ಹೊದಿಸಲು ಬಂದ ವ್ಯಕ್ತಿ ಸಿಎಂ ಶಾ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ವಿಧಾನಸೌಧದ ಪೂರ್ವದ್ವಾರದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಿಸಿ ವಿಶ್ವ ದಾಖಲೆ ನಿರ್ಮಿಸಲು ಆಯೋಜಿಸಲಾಗಿತ್ತು. ಈ ವೇಳೆ ಸಿಎಂಗೆ ಶಾಲು ಹಾಕಲು ವ್ಯಕ್ತಿಯೊಬ್ಬ ಏಕಾಏಕಿ ಸ್ಟೇಜ್ಗೆ ನುಗ್ಗಿದ. ಕೂಡಲೇ ಅಲರ್ಟ್ ಆದ ಸಿಎಂ ಭದ್ರತಾ ಸಿಬ್ಬಂದಿ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಚೆನ್ನಾರೆಡ್ಡಿ ಪಾಟೀಲ್ಗೆ ದಲಿತ ಮುಖಂಡರ ಮುತ್ತಿಗೆ. ಇತ್ತ ಯಾದಗಿರಿ ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ. ಸಂವಿಧಾನದ ಪೀಠಿಕೆ ಓದುವ ವೇಳೆ ಜಿಲ್ಲಾಡಳಿತ ಎಡವಟ್ಟು ಮಾಡಿದೆ. ಹೀಗಾಗಿ ಜಿಲ್ಲಾಡಳಿತ ಸಚಿವರ ವಿರುದ್ಧ ಮುಖಂಡರು ಧಿಕ್ಕಾರ ಕೂಗಿದ್ರು. ಅಲ್ಲದೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ಗೆ ಮುತ್ತಿಗೆ ಹಾಕಿದ್ರು. ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆಯೇ ಎರಡೆರಡು ಈ ರೀತಿಯ ಘಟನೆ ನಡೆದಿದ್ದು ಅಭದ್ರತೆ ಎದ್ದು ಕಾಣಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.